ಇವತ್ತು ಮಧ್ಯಾಹ್ನದ ಊಟಕ್ಕೆ ಎಗ್ ರೈಸ್, ಅದರ ಜೊತೆಗೆ ಚಿಕನ್ ಡ್ರೈ ರೋಸ್ಟ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸಿಗಂತ ಈರುಳ್ಳಿ ಪಕೋಡ ಆ್ಯಂಡ್ ಒಂದು ಫೇಸ್ ಪ್ಯಾಕ್ ಕೂಡ ಮಾಡಿದ್ದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾನು ಮಧ್ಯಾಹ್ನ ಮತ್ತು ನೈಟ್ ಊಟಕ್ಕೆ ಎರಡು ಸೇರಿಸಿ ಎಗ್ ರೈಸ್ ಮಾಡ್ತಿದ್ದೀನಿ. ಎಗ್ ರೈಸ್ ಅದರ ಜೊತೆಗೆ ಚಿಕನ್ ಫ್ರೈ ಅಂದರೆ ಚಿಕನ್ ಡ್ರೈ ರೋಸ್ಟ್ ಮಾಡ್ತಿದ್ದೀನಿ. ಒಳ್ಳೆ ಚೆನ್ನಾಗಾಗುತ್ತೆ, ಎರಡು ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸೊ ಬನ್ನಿ, ಫಸ್ಟಿಗೆ ನಾನು ಚಿಕನ್ ಮ್ಯಾರಿನೇಟ್ ಮಾಡಿಟ್ಕೊಳ್ತೀನಿ. ಆಮೇಲೆ ರೈಸ್ ಆಲ್ರೆಡಿ ಆಗಿದೆ. ಆಮೇಲೆ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಾದ್ಮೇಲೆ ನಾನು ಎಗ್ ರೈಸ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಆಗಲೇ ಹೇಳಿದಾಗೆ ಇವತ್ತು ನಾನು ಮಾಡ್ತಿರೋದು ಚಿಕನ್ ಡ್ರೈ ರೋಸ್ಟ್. ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇಷ್ಟು ದೊಡ್ಡದು ಪೀಸಸ್ ಮಾಡಿದ್ದೀನಿ, ನಮಗೆ ಮಧ್ಯಾಹ್ನಕ್ಕೆ ನೈಟ್ಗೆ ಸರಿಯಾಗುತ್ತೆ. ಒಂದು 2 ಪೀಸ್ ಬಂದರೆ ಸಾಕು. ಈಗ ಫಸ್ಟು ಚಿಕನನ್ನು ಮ್ಯಾರಿನೇಟ್ ಮಾಡಿಟ್ಕೊಳ್ತೀನಿ. ಅದಕ್ಕೆ ಉಪ್ಪು, ಅರಿಶಿನ, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಒಂದು 1/2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್, ಸ್ವಲ್ಪ ಗರಂ ಮಸಾಲ ಪೌಡರ್, ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಲೆಮನ್ ಇದಲ್ಲ ಅದನ್ನು ಅರ್ಧ ಹಾಕೊಳ್ತೀನಿ, ಯಾಕಂದರೆ ಚಿಕನ್ ಸ್ವಲ್ಪನೇ ಇರೋದು. ಲೆಮನ್ ಬದಲಿಗೆ ಕರ್ಡ್ ಹಾಕೊಳ್ಬೋದು, ಮೊಸರು ಯಾವ್ದು ಬೇಕಾದರೆ ಹಾಕೊಳ್ಬೋದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 1 to 2 ಅವರ್ಸ್ ತನಕ ಮ್ಯಾರಿನೇಟ್ ಮಾಡಿರ್ತೀನಿ, ಯಾಕಂದರೆ ನನ್ನ ಜೊತೆ ಟೈಮ್ ಇದೆ ಅಷ್ಟು. ಆ ಗ್ಯಾಪಲ್ಲಿ ಎಗ್ ರೈಸ್ ಮಾಡಿದರೆ ಕರೆಕ್ಟಾಗಿ ಆಗುತ್ತೆ. ನಾವು ಚಿಕನ್ ರೆಸಿಪೀಸ್ ಮಾಡುವಾಗ ಚಿಕನನ್ನು ಮ್ಯಾರಿನೇಟ್ ಮಾಡಿರ್ತೀವಲ್ಲ, ಎಷ್ಟು ಜಾಸ್ತಿ ಟೈಮ್ ಮ್ಯಾರಿನೇಟ್ ಮಾಡಿರ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಚಿಕನ್ಗೆ ಹಿಡಿದಿಟ್ಕೊಳ್ಳುತ್ತೆ, ತುಂಬ ರುಚಿ ಕೂಡ ಚೆನ್ನಾಗಿರುತ್ತೆ. ಫೈನಲ್ ಆಗಿ ಚಿಕನ್ಗೆ ಮಸಾಲೆ ಎಲ್ಲ ಹಾಕಿ ಆಯಿತು. ಇದನ್ನು ತಗೊಂಡೋಗಿ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಎಗ್ ರೈಸ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲ ಪೌಡರ್ಸ್, ಅದಾದಮೇಲೆ ತರಕಾರಿಗಳು, ಮೊಟ್ಟೆ, ಇದನ್ನೆಲ್ಲ ರೆಡಿ ಆಗಿದೆ. ಈಗ ಫಟಾಫಟ್ ಮಾಡಿ ಮುಗಿಸ್ತೀನಿ. ಎಗ್ಸ್ ನಾನು 4 ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಇದ್ರೆ ಜಾಸ್ತಿ ಎಗ್ಸ್ ತಗೊಳ್ಳಿ ಆ್ಯಂಡ್ ರೈಸ್ ಕೂಡ ಜಾಸ್ತಿ ಮಾಡಿ. ರೈಸ್ ಕೂಡ ಆಲ್ರೆಡಿ ಮಾಡಿಟ್ಟಿದ್ದೀನಿ ನಾನು. ಎಗ್ ರೈಸ್ ಮಾಡಲಿಕ್ಕೆ ಫಸ್ಟ್ ಇಲ್ಲಿ ನಾನು ಒಂದು ಕಡಾಯಿಯಲ್ಲಿ ಆಯಿಲ್ ಹಾಕೊಳ್ತಿದ್ದೀನಿ. ಯಾವ ಆಯಿಲ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಗ್ರೀನ್ ಚಿಲ್ಲೀಸ್, ಈ 3ಅನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಿದ್ದೀನಿ. ಈ ಬೆಳ್ಳುಳ್ಳಿ, ಶುಂಠಿ, ಗ್ರೀನ್ ಚಿಲ್ಲೀಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ್ರೇ ರುಚಿ ಬರೋದು ಎಗ್ ರೈಸ್. ನೆಕ್ಸ್ಟು ಇದಕ್ಕೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕೊಳ್ತಿದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಆ್ಯಂಡ್ ಸ್ಮೂತ್ ಆಗಬೇಕು. ಸ್ಮೂತ್ ಆದಮೇಲೆ ಅದಕ್ಕೆ ತರಕಾರಿಗಳನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊಳ್ತಿದ್ದೀನಿ, 2 ಕಲರ್ ಇದ್ದು ಕ್ಯಾಪ್ಸಿಕಮ್, ಒಂದು ಗ್ರೀನ್ ಕಲರ್ ಆ್ಯಂಡ್ ರೆಡ್ ಕಲರ್, ಅದಾದಮೇಲೆ ಸ್ವಲ್ಪ ಕ್ಯಾರೆಟ್, ಇದೆಲ್ಲವನ್ನು ನಾನು ಸಣ್ಣದಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತಿನ್ನುವಾಗ ಚೆನ್ನಾಗಿರುತ್ತೆ, ದೊಡ್ಡದಾದರೆ ತಿನ್ಲಿಕ್ಕೂ ಇಷ್ಟ ಅಂತ ಅನಿಸಲ್ಲ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ಮಸಾಲ ಪೌಡರ್ಸ್ ಎಲ್ಲ ಹಾಕಲಿಕ್ಕಿದೆ. ನಿಮಗೆ ಯಾವುದು ಸ್ಪೈಸಸ್ ಬೇಕೋ ಅದನ್ನು ಹಾಕೊಂಡ್ರೆ ಆಯಿತು. ಇಲ್ಲಿ ನಾನು ಉಪ್ಪು, ಕೊರಿಯಾಂಡರ್ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಎಲ್ಲನೂ ಸ್ವಲ್ಪ ಲೈಟಾಗಿ ಹಾಕೊಳ್ತಿದ್ದೀನಿ. ಮಸಾಲ ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಂಡ್ ಸ್ವಲ್ಪ ಗರಂ ಮಸಾಲ ಪೌಡರ್, ಅಂದರೆ ಒಂದು ಚಿಟಿಕೆ ಅಷ್ಟು ಅಂತ ಹೇಳ್ಬೋದು, ಅಷ್ಟೇ ಗರಂ ಮಸಾಲ, ಜಸ್ಟ್ ಫ್ಲೇವರಿಗೋಸ್ಕರ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ, ಮಸಾಲ ಸ್ವಲ್ಪ ಕುಕ್ ಆಗಬೇಕು, ಅಂದರೆ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಸ್ಮೂತ್ ಆಗಬೇಕು, ಅಷ್ಟರ ತನಕ ಫ್ರೈ ಮಾಡಬೇಕು. ನೆಕ್ಸ್ಟ್ ಇಲ್ಲಿ 4 ಎಗ್ಸನ್ನು ಹಾಕೊಳ್ತಿದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ಯಾಸ್ ಫ್ಲೇಮ್ ಮಾತ್ರ ಲೋ ಇರಬೇಕು, ಲೋ ಫ್ಲೇಮಲ್ಲೇ ಮಾಡಿ. ಹೈ ಫ್ಲೇಮಲ್ಲಿ ಮಾಡಿದರೆ ಇದು ಎಗ್ ಬುರ್ಜಿ ಆಗೋಗುತ್ತೆ. ಸೊ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ರೈಸ್ ಹಾಕ್ಕೊಳ್ತೀನಿ. ಇವತ್ತು ನಾನು ವೈಟ್ ರೈಸ್ ಯೂಸ್ ಮಾಡಿದ್ದೀನಿ. ರೈಸ್ ಹಾಕ್ಕೊಂಡು ನೆಕ್ಸ್ಟು ಲಾಸ್ಟಿಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ತೀನಿ ರೈಸ್ ಮೇಲೇ. ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡುವಾಗ ಇದೆಲ್ಲ ಲೋ ಫ್ಲೇಮಲ್ಲೇ ನಾನು ಮಾಡ್ಕೊಂಡಿರೋದು. ಲಾಸ್ಟಿಗೆ ಒಂದು ಅರ್ಧ ಲೆಮನ್ ಸ್ಕ್ವೀಸ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಿಮ್ಮದು ಎಗ್ ರೈಸ್ ರೆಡಿ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಈ ಥರ ಮಾಡಿದರೆ. ಆ್ಯಂಡ್ ಇನ್ನೊಂದು ಥರ ಕೂಡ ಮಾಡ್ತಾರೆ, ಅದು ಕೂಡ ಇನ್ನೊಂದು ಸಲ ತೋರಿಸ್ತೀನಿ. ನನಗೆ ವಿಡಿಯೋ ಮಾಡಿಕೊಂಡು ಈ ಎಗ್ ರೈಸ್ ಮಾಡಲಿಕ್ಕೆ ಜಸ್ಟ್ 1 ಅವರ್ ಬೇಕಾಯಿತು ಕರೆಕ್ಟಾಗಿ. 1 ಅವರ್ಗಿಂತ ಜಾಸ್ತಿನೇ ಆಗಿದೆ ಟೈಮ್. ಈಗ ನಾನು ಚಿಕನ್ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಎಗ್ ರೈಸ್ ಆಯಿತು, ಚಿಕನ್ ಕೂಡ ಈಗ ನಾನು ಮಾಡ್ಕೊಂಡ್ಬಿಡ್ತೀನಿ. ಈಗ ನಾನು ಆಯಿಲ್ ಎಲ್ಲ ಯೂಸ್ ಮಾಡಲ್ಲ, ಜಸ್ಟ್ 2 ಸ್ಪೂನ್ ತುಪ್ಪದಲ್ಲಿನೇ
ಚಿಕನ್ ಡ್ರೈ ರೋಸ್ಟ್ ಹೇಗೆ ಮಾಡೋದಂತ ತೋರಿಸಿ. ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಿದ್ದೀನಿ. ಸಣ್ಣದಾಗಿರಬೇಕಿದು, ನಮಗೆ ತಿನ್ನುವಾಗ ಇದು ಸಿಗಬೇಕು ಆಯಿತಾ. ಶುಂಠಿ ಮತ್ತು ಬೆಳ್ಳುಳ್ಳಿ ಕೆಂಪಾಗಬೇಕು, ಅಷ್ಟರ ತನಕ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಒಂದು ದೊಡ್ಡ ಸೈಜಿದು ಈರುಳ್ಳಿ ಆ್ಯಂಡ್ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು, ಕಲರ್ ಚೇಂಜ್ ಆಗಬೇಕು ಆಯಿತಾ, ಅಷ್ಟರ ತನಕ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಈರುಳ್ಳಿದು ಕಲರ್ ಚೇಂಜ್ ಆಗಿದೆ, ಈರುಳ್ಳಿ ಚೆನ್ನಾಗಿ ಕುಕ್ ಆಗಿದೆ. ಸೊ ಈ ಟೈಮಲ್ಲಿ ಆಗ ಮ್ಯಾರಿನೇಟ್ ಮಾಡ್ಕೊಂಡಿರುವ ಚಿಕನನ್ನು ನಾನು ಅದರ ಮೇಲೆ ಹಾಕಿಬಿಡ್ತೀನಿ. ಹಾಕಿ ಒಂದು ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 15 to 20 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ನೋಡಿ ಚಿಕನಿದ್ದು ನೀರು ಬಿಡ್ತಾ ಇದೆ. ಈಗ ಲಿಡ್ ಕ್ಲೋಸ್ ಮಾಡಿ ಇಡುವಾಗ ಕಂಪ್ಲೀಟಾಗಿ ನೀರು ಬಿಡುತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮದು ಚಿಕನ್ ಡ್ರೈ ರೋಸ್ಟ್ ರೆಡಿ ಆಗುತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಇದು ತುಂಬ ಸ್ಪೈಸಿಯಾಗಿ ಆಗಿತ್ತು. ನೋಡಿ ಫೈನಲ್ ಆಗಿ ಊಟ ರೆಡಿ ಆಯಿತು. ಇದು ಎಗ್ ರೈಸ್ ಮತ್ತು ಈ ಥರ ಡ್ರೈ ಚಿಕನ್ ಇದ್ದರೆ ಸೂಪರ್ ಕಾಂಬಿನೇಷನ್ ಆಯಿತಾ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ನನ್ನ ಸ್ಕಿನ್ ಕೇರ್ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ನನ್ನ ಓಲ್ಡ್ ವಿಡಿಯೋಸಲ್ಲೆಲ್ಲ ತುಂಬಾ ಹೋಮ್ ರೆಮಿಡೀಸ್ ಎಲ್ಲ ತೋರಿಸಿದ್ದೀನಿ ನಿಮಗೆ. ಏನಂದರೆ ಮನೇಲಿ ಸಿಗುವ ಐಟಮ್ಸಲ್ಲಿ ನಾನು ಯಾವ ರೀತಿ ನನ್ನ ಸ್ಕಿನ್ನನ್ನು ಕೇರ್ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಏನಿಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬನ್ನಿ ತೋರಿಸ್ತೀನಿ. ಈಗ ಇದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಮನೇಲಿ ಟ್ರೈ ಮಾಡಿದರೆ ಕಾಮೆಂಟಲ್ಲಿ ತಿಳಿಸಿ. ಕಾಫಿ ಪೌಡರ್ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ನಾನಿಲ್ಲಿ ನೆಸ್ಕೆಫೆ ಅವ್ರದ್ದು ಕಾಫಿ ಪೌಡರ್ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ ಕಾಫಿ ಪೌಡರ್ ಬೇಕಾದರೆ ಯೂಸ್ ಮಾಡ್ಬೋದು. 1-2 ಸ್ಪೂನ್ ತಗೊಳ್ತಿದ್ದೀನಿ ಕಾಫಿ ಪೌಡರ್. ನೆಕ್ಸ್ಟ್ ಒಂದು ಸ್ವಲ್ಪ ಅರಿಶಿನ ಪೌಡರ್ ಆ್ಯಂಡ್ ಒಂದು ಅರ್ಧ ಲೆಮನ್ ಹಾಕ್ಕೊಳ್ತಿದ್ದೀನಿ. ಲೆಮನ್ ಹಾಕಿಲ್ಲ ಅಂದರೆ ನೀವು ಮಿಲ್ಕ್ ಹಾಕ್ಬೋದು. ಲೆಮನ್ ಮತ್ತು ಮಿಲ್ಕ್ ಒಟ್ಟಿಗೆ ಹಾಕಬಾರ್ದು. ಲೆಮನ್ ಬದಲಿಗೆ ಮಿಲ್ಕ್ ಕೂಡ ಹಾಕ್ಬೋದು. ಆ್ಯಂಡ್ ಲಾಸ್ಟಿಗೆ ಹನಿ ಹಾಕ್ಕೊಳ್ತಿದ್ದೀನಿ, ಜೇನುತುಪ್ಪ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೀಗ ನಾನು ಫೇಸ್ಗೆ ಹಾಕ್ಕೊಂಡು ಒಂದು 1 ಮಿನಿಟ್, ಜಸ್ಟ್ 1 ಮಿನಿಟ್ ತನಕ ಸ್ಕ್ರಬ್ ಮಾಡ್ತೀನಿ. ಆಮೇಲೆ ಒಂದು 5 ಮಿನಿಟ್ಸ್ ಹಾಗೇ ಬಿಡ್ತೀನಿ ಫೇಸಲ್ಲಿ. ನಾನು ನನ್ನ ಲೈಫಲ್ಲಿ ಇವತ್ತು ತನಕ ಕೂಡ ಒಂದು ಪಾರ್ಲರ್ಗೆ ಹೋಗಿ ನಾನು ಫೇಶಿಯಲ್ ಮಾಡಿಸ್ಕೊಂಡಿಲ್ಲ. ಆ್ಯಂಡ್ ಕ್ಲೀನಪ್ ಇರ್ಬೋದು, ಏನೇ ಇರ್ಬೋದು ಫೇಸ್ಗೆ ರಿಲೇಟೆಡ್ ನಾನು ಏನೂ ಕೂಡ ಮಾಡಿಸಿಲ್ಲ. ಇವನ್ ನನ್ನ ಮ್ಯಾರೇಜ್ ಟೈಮ್ಗೇನು ನಾನು ಮಾಡಿಸೇ ಇಲ್ಲ. ನಾನು ಪಾರ್ಲರ್ಗೆ ಹೋದರೆ ಜಸ್ಟ್ ಹೇರ್ ಕಟ್, ಅದು ಕೂಡ ನಾನು ವರ್ಷಕ್ಕೆ 1 ಸಲ ಹೇರ್ ಕಟ್ ಮಾಡೋದು. ಆ್ಯಂಡ್ ಐಬ್ರೋ ಶೇಪ್ ಕೂಡ ಏನಾದರೂ ಫಂಕ್ಷನ್ ಇದ್ದರೆ ಮಾಡೋದು. ನೀವಿಲ್ಲಿ ನನ್ನ ಐಬ್ರೋಸ್ ನೋಡ್ತಿರ್ಬೋದು. ನಾನು ಮಾಡೋದೇ ಇಲ್ಲ, ಪಾರ್ಲರ್ಗೇನೂ ಹೋಗೋದೇ ಇಲ್ಲ, ನನಗೆ ಇಂಟ್ರೆಸ್ಟೇ ಇಲ್ಲ ಆಯಿತಾ. ನನಗೆ ಏನಾದರೂ ಫೇಸಲ್ಲಿ ಪಿಂಪಲ್ಸ್ ಏನು ಕಲೆಗಳು ಏನು ಆದ್ರೂ ನಾನು ಡೈರೆಕ್ಟ್ ನನ್ನ ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ತೀನಿ. ಸೊ ಅವ್ರು ನನಗೆ ಸಜೆಸ್ಟ್ ಮಾಡ್ತಾರೆ, ಈ ಥರ ಕ್ರೀಮು, ಮಾಯ್ಶ್ಚರೈಸರ್ ಇರ್ಬೋದು, ಸನ್ಸ್ಕ್ರೀನ್ ಇರ್ಬೋದು, ಪ್ರತಿಯೊಂದು ಪಿಂಪಲ್ ಕ್ರೀಮ್ ಇರ್ಬೋದು ಸಜೆಸ್ಟ್ ಮಾಡ್ತಾರೆ, ಅವರೇ ಕೊಡ್ತಾರೆ. ಸೊ ನಾನು ಅದನ್ನು ತಗೊಳ್ತೀನಿ, ಆರಾಮಾಗಿ ಹೋಗಿಬಿಡುತ್ತೆ. ಆ್ಯಂಡ್ ವಾರಕ್ಕೊಂದ್ಸಲ ಈ ಥರ ಹೋಮ್ ರೆಮಿಡೀಸ್ ಮಾಡ್ಕೊಳ್ತೀನಿ. ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಪ್ಯಾಕನ್ನು ಈ ಥರ ಫೇಸ್ಗೆ, ಫುಲ್ ಫೇಸ್ಗೆ ಈ ಥರ ಅಪ್ಲೈ ಮಾಡಿ ಸ್ಕ್ರಬ್ ಮಾಡಿ ಚೆನ್ನಾಗಿ. ಆ್ಯಂಡ್ ನೋಸ್ ಹತ್ರ, ಲಿಪ್ಸ್ ಹತ್ರ ಆ್ಯಂಡ್ ಫಾರ್ ಹೆಡ್ ಈ ಥರ ಚೆನ್ನಾಗಿ ಸ್ಕ್ರಬ್ ಮಾಡಿ. ಆಗ ನಿಮ್ಮ ಫೇಸಲ್ಲಿ ಏನೇ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್, ಏನೇ ಕಲೆಗಳು ಏನಿದ್ರೂ ಕೂಡ ಒಂದು ಮಟ್ಟಿಗೆ ಕಮ್ಮಿ ಆಗುತ್ತೆ. ಆ್ಯಂಡ್ ಫೇಸಲ್ಲಿ ನೀವು ಒಂದು ಒಳ್ಳೆ ಗ್ಲೋ ನೋಡ್ತೀರಾ. ಫೈನಲಿ ಇದೊಂದು ಫೇಸ್ ಪ್ಯಾಕ್ ಆಯಿತು. ಇದನ್ನೊಂದು 5 ಮಿನಿಟ್ಸ್ ಇಟ್ಕೊಳ್ತೀನಿ. ನಾನು ಸ್ಕ್ರಬ್ ಮಾಡಿದ್ದೀನಿ ಚೆನ್ನಾಗಿ. ಇದು ವಾಶ್ ಮಾಡಿದ್ಮೇಲೆ ನೋಡಿ ನಿಮ್ಮ ಫೇಸ್ ಎಷ್ಟು ಗ್ಲೋ ಆಗ್ತಾ ಇರುತ್ತೆ ಅಂತ, ಅಷ್ಟು ಚೆನ್ನಾಗಿರುವ ಫೇಸ್ ಮಾಸ್ಕ್ ಇದು. ನೋಡಿ ಫೈನಲಿ ವಾಶ್ ಮಾಡ್ಕೊಂಡು ಬಂದೆ. ವಾಶ್ ಮಾಡಿದ್ಮೇಲೆ ಫೇಸ್ ನೋಡಿ ಎಷ್ಟು ಆದ್ರೇನು ಒಂಥರ ಗ್ಲೋ ಬರುತ್ತೆ ಫೇಸಲ್ಲಿ, ಒಂಥರ ಶೈನಿಂಗ್ ಅಂತ ಅನ್ಸುತ್ತೆ. ನೀವು ಟವಲಲ್ಲಿ ಬೇಕಾದ್ರೆ ಒರೆಸ್ಕೊಳ್ಬೋದು. ನಾನು ಟಿಶ್ಯೂ ಅಲ್ಲಿ ಇದು ಮಾಡ್ತೀನಿ, ವೈಪ್ ಮಾಡ್ತೀನಿ. ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಅಲ್ವಾ. ಈಗ ನಾನು ಫೇಸ್ ವಾಶ್ ಹಾಕಿ ಮಾಡಿಲ್ಲ, ಜಸ್ಟು ನೀರಲ್ಲಿ ಮಾತ್ರ ವಾಶ್ ಮಾಡ್ಕೊಂಡು ಬಂದೆ. ನೀವು ಕೂಡ ಹಾಗೆ ಮಾಡಿ. ಒಂದೇ ಸಲ ಫೇಸ್ ವಾಶ್ ಹಾಕ್ಕೊಂಡು ವಾಶ್ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ನನಗೆ ಸ್ನಾನ ಮಾಡಲಿಕ್ಕಿದೆ ಈವ್ನಿಂಗ್, ಅಂದರೆ ಈಗ ಇನ್ನು ಒಂದು ಅರ್ಧ ಗಂಟೆ ಬಿಟ್ಟು, ಇನ್ನು 1 ಅವರ್ ಬಿಟ್ಟು ನಾನು ಸ್ನಾನ ಮಾಡ್ತೀನಿ. ಆಗ ನಾನು ಫೇಸ್ ವಾಶಲ್ಲಿ ವಾಶ್ ಮಾಡ್ಕೊಳ್ತೀನಿ ಅಷ್ಟೇ.
ಈಗ ಜಸ್ಟ್ ವಾಟ್ರಲ್ಲಿ ನಾನು ಇದು ಮಾಡ್ಕೊಂಡ್ಬಂದಿರೋದು ತೆಗ್ದು ಬಂದಿರೋದು. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿದೆ ಸ್ಕಿನ್ ಅಂತ. ಈ ಥರ ವೀಕ್ಲಿ ಒಂದ್ಸಲ ಡಿಫ್ರೆಂಟ್ ಟೈಪ್ಸಲ್ಲಿ ಮಾಡ್ಬೋದು. ನಾನು ಇವತ್ತು ಈ ಟೈಪಲ್ಲಿ, ಲಾಸ್ಟ್ ಟೈಮ್ ನಾನು ಟೊಮ್ಯಾಟೋದಲ್ಲಿ ಮಾಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ. ಇದಕ್ಕೆ ನ್ಯಾಚುರಲ್ ಗ್ಲೋ ಅಂತ ಹೇಳ್ತಾರೆ. ಏನು ಹೇಳ್ತೀರಾ ನೀವು? ಫ್ರೆಂಡ್ಸ್ ಈಗ ಟೈಮ್ ಆಗಿದೆ 6 ಗಂಟೆ ಈವ್ನಿಂಗು. ಸೊ ಈಗ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಲ್ಲ ತಿನ್ನಲಿಕ್ಕೆ. ಕೆಲವೊಂದ್ಸಲ ಮಾಡ್ಕೊಳ್ತೀನಿ, ಕೆಲವೊಂದ್ಸಲ ಏನಾದರೂ ಇದ್ರೆ ತಿಂತೀನಿ ಅಷ್ಟೇ. ಇವತ್ತು ಏನಂದರೆ ನೋಡಿ, ಇಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಪಕೋಡ ಮಾಡ್ತೀನಿ, ಆನಿಯನ್ ಬಜ್ಜಿ ಅಂತ ಹೇಳ್ತೀವಲ್ಲ, ಈರುಳ್ಳಿ ಬಜ್ಜಿ ಅದನ್ನು ಮಾಡ್ತೀನಿ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಆ್ಯಂಡ್ ಸ್ವಲ್ಪ ರುಚಿಗೆ ತಕ್ಕಷ್ಟು, ಅಂದರೆ ಸ್ವಲ್ಪ ತಿನ್ನಬೇಕು ಅಂತ ಅನಿಸತ್ತಲ್ವ, ಅದಕ್ಕೆ ಈ ಥರ ಮಾಡಿ ತಿನ್ನೋದು. ಅದಕ್ಕೆ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಸಾಕಾಗುತ್ತೆ ಇಷ್ಟು. ಸೊ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನಾವು ಯಾವಾಗಲೂ ಆಯಿಲಿ ಫುಡ್ ತಿನ್ನಲ್ಲ, ಈ ಥರ ಡೀಪ್ ಫ್ರೈ ಮಾಡಿ ಎಲ್ಲ ನಾನು ಯಾವಾಗಲೂ ಮಾಡಲ್ಲ, ಅಪರೂಪಕ್ಕೆ ಮಾಡ್ತೀನಿ. ಅದು ಕೂಡ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮನೆಯಲ್ಲೇ ಮಾಡಿ ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಈರುಳ್ಳಿ ಬಜ್ಜಿ ಮಾಡಲಿಕ್ಕೆ ಇಲ್ಲಿ 2 ಮೀಡಿಯಮ್ ಸೈಜಿದು ಈರುಳ್ಳಿ ತೊಗೊಂಡಿದ್ದೀನಿ. ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಗ್ರೀನ್ ಚಿಲ್ಲೀಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಎಲ್ಲ ಬೈಟಲ್ಲಿ ಕೂಡ ನಮಗೆ ಗ್ರೀನ್ ಚಿಲ್ಲೀಸ್ ಸಿಗಬೇಕು. ಆ್ಯಂಡ್ ಸ್ವಲ್ಪ ಶುಂಠಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಉಪ್ಪು ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಸ್ವಲ್ಪನೇ. ಆ್ಯಂಡ್ ಕೊರಿಯಾಂಡರ್ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಅರಿಶಿನ, ಹಿಂಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಓಮ್ ಕಾಳನ್ನು ಕ್ರಷ್ ಮಾಡಿ ಹಾಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಜೀರಾ ಹಾಕ್ಕೊಳ್ತೀನಿ. ಜೀರಾ ಕೂಡ ಡ್ರೈ ರೋಸ್ಟ್ ಮಾಡಿರೋದು, ಇದನ್ನು ಕೂಡ ಕ್ರಷ್ ಮಾಡ್ಕೊಂಡು ಹಾಕಿ. ಆ್ಯಂಡ್ ಚೂರು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ, ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರನೇ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಈರುಳ್ಳಿಗೆ. ಈ ಟೈಮಲ್ಲಿ 2-3 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ. ಆ್ಯಂಡ್ ಅದ್ರ ಜೊತೆಗೆ 1 ದೊಡ್ಡ ಸ್ಪೂನಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ. ನೀವು ಕಾರ್ನ್ಫ್ಲೋರ್ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು ಬೇಕಾದರೆ ಹಾಕ್ಕೊಳ್ಬೋದು 1 ಸ್ಪೂನು. ಯಾಕಂದರೆ ಕ್ರಿಸ್ಪಿ ಆಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ. ಒಂದ್ಸಲ ಹಿಟ್ಟು ಹಾಕಿದ ಮೇಲೆ ಒಂದ್ಸಲ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀರು ಎಷ್ಟು ಬೇಕು ಅಂತ ನೋಡಿಬಿಟ್ಟು ದಪ್ಪಗೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇಷ್ಟು ದಪ್ಪಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಯಿತು. ಫೈನಲ್ ಆಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಅಂದರೆ ತುಂಬ ಆಯಿಲ್ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ತಿಲ್ಲ, ಒಂದು ಸ್ವಲ್ಪ ಈರುಳ್ಳಿ ಪಕೋಡ ಸ್ವಲ್ಪ ಮುಳುಗುವಷ್ಟು ಹಾಕಿದ್ದೀನಿ. ಕಂಪ್ಲೀಟ್ ಮುಳುಗಲ್ಲ, ಇಲ್ಲಿ ನೋಡ್ತಿರ್ಬೋದು. ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು, ಅದು ನಿಮ್ಮ ಇಷ್ಟ. ಆ್ಯಂಡ್ ಈ ಥರ ಬಿಡ್ತಿದ್ದೀನಿ, ನೋಡ್ತಿರ್ಬೋದು. ನೋಡಿ, ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮಾಡ್ತಿದ್ದೀನಿ. ಇಲ್ಲಿ ಕಲರ್ ನೋಡಿ ಚೇಂಜ್ ಆಗ್ತಾ ಬಂತು. ಸ್ವಲ್ಪ ಇನ್ನೂ ಡಾರ್ಕ್ ಆಗಬೇಕು ನೋಡಿ. ಫೈನಲ್ ಆಗಿ ಒಂಥರ ರೆಡ್ ಕಲರ್ ಥರ ಆಗಿದೆ. ಈ ಥರ ಬಂದರೆ ಒಳ್ಳೆ ಕ್ರಿಸ್ಪಿಯಾಗಿ ಈರುಳ್ಳಿ ಪಕೋಡ ಬಂದಿದೆ ಅಂತ ಅರ್ಥ. ಇದು ಸೆಕೆಂಡ್ ಟೈಮ್ ಮಾಡ್ತಿದ್ದೀನಿ, ಒಂದು ಸಲದ್ದು ತೆಗೆದಿಟ್ಟಿದ್ದೀನಿ. ಸೊ ಫೈನಲ್ ಆಗಿ ಈ ಗ್ರೀನ್ ಚಟ್ನಿ ಜೊತೆಗೆ ಈ ಆನಿಯನ್ ಬಜ್ಜಿ ತಿಂತಾ ಇದ್ದರೆ ಸೂಪರ್ ಅಂತ ಹೇಳ್ಬೋದು ಈವ್ನಿಂಗಿಗೆ. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು, ಈರುಳ್ಳಿ ಬಜ್ಜಿ ರೆಡಿ. ಸೊ ನಾನು ಟೇಸ್ಟ್ ಮಾಡ್ತೀನಿ ಹೇಗಾಗಿದೆ ಅಂತ. ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ಕ್ರಿಸ್ಪಿ. ಇದು ಮಿಂಟ್ ಚಟ್ನಿ. ತುಂಬ ಚೆನ್ನಾಗಿದೆ. ಇನ್ನೇನು ನನ್ನ ಹಸ್ಬೆಂಡ್ ಬರ್ತಾರೆ, ಸೊ ಕೊಡ್ತೀನಿ, ಏನು ಹೇಳ್ತಾನೆ ನೋಡು. ತಿನ್ನಾರದ ಏನು ಚಾತನ್ ಬಂದ್ರೆ ಈವ್ನಿಂಗ್
ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.